ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಯನ್ನ ಹೇಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬ್ರಹ್ಮ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹೇಳ್ತಾನೆ, ನೀವು ಸಂಪೂರ್ಣ ಜೀವಿಗಳಿಗೆ ಆಶ್ರಯ, ನೀವೇ ಒಡೆಯ, ನೀವೇ ಸಂಸಾರಕ್ಕೆ ಗುರು, ನಿಮ್ಮ ಕೃಪಾದೃಷ್ಟಿ ಆಗೋದ್ರಿಂದನೇ ದೇವತೆಗಳೆಲ್ಲರೂ ಕೂಡ ಸದಾ ಸುಖವಾಗಿರ್ತಾರೆ. ದೇವರೇ ನಿಮ್ಮ ಪ್ರಸಾದದಿಂದನೇ ಈ ಪೃಥ್ವಿ ಕೂಡ ಸದಾ ನಿರ್ಭಯಳಾಗಿದ್ದಾಳೆ. ಅದಕ್ಕೋಸ್ಕರನೇ ವಿಶಾಲ ಲೋಚನನೇ ನೀವು ಮತ್ತೆ ಪೃಥ್ವಿಯ ಮೇಲೆ ಯದುವಂಶದಲ್ಲಿ ಅವತಾರ ತಗೊಂಡು ಅದರ ಕೀರ್ತಿಯನ್ನು ನೀವು ಹೆಚ್ಚು ಮಾಡಿ. ಪ್ರಭುವೇ, ಧರ್ಮದ ಸ್ಥಾಪನೆ ಮಾಡೋದು ಮತ್ತು ದೈತ್ಯರ ವಧೆ ಮತ್ತು ಜಗತ್ತಿನ ರಕ್ಷಣೆಗೋಸ್ಕರ ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗ್ಲೂ ಕೂಡ ನೀವು ಸ್ವೀಕಾರ ಮಾಡಿ. ಭಗವಂತ ವಾಸುದೇವನೇ, ನಿಮ್ಮ ಪರಮಗುಹ್ಯವಾದಂತಹ ಸ್ವರೂಪ ಏನಿದೆಯೋ ಅದನ್ನು ಈ ಒಂದು ಸಮಯದಲ್ಲಿ ನಿಮ್ಮದೇ ಕೃಪೆಯಿಂದ ನಾನು ಕೀರ್ತನೆ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಯಾವಾಗ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾನೋ ಆಗ ದಿವ್ಯ ರೂಪನಾದಂತಹ ಶ್ರೀ ಭಗವಂತ ಅತ್ಯಂತ ಮಧುರ ಮತ್ತು ಗಂಭೀರ ವಾಣಿಯಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ? ನಿನ್ನ ಇಚ್ಛೆ ಏನಿದೆಯೋ ಅದು ನನಗೆ ಯೋಗ ಬಲದಿಂದ ಗೊತ್ತಾಗಿದೆ, ಅದು ಪೂರ್ಣವಾಗುತ್ತೆ ಅಂತ ಅಂದ್ಬಿಟ್ಟು ಅಂತರ್ಧಾನರಾಗ್ತಾರೆ. ಅಂದರೆ ಯಾವುದೋ ಒಂದು ವಿಮಾನ ಕಾಣಿಸ್ಕೊಂಡಿರುತ್ತಲ್ವಾ, ಅದರಿಂದ ಈ ಒಂದು ವಾಣಿ ಕೇಳಿಸುತ್ತೆ. ಆಯಿತು, ನಿನ್ನ ಇಚ್ಛೆ ಏನಿದೆಯೋ ಅದು ಆಗುತ್ತೆ, ಅದು ಪೂರ್ಣ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅಂತರ್ಧಾನನಾಗ್ಬಿಡ್ತಾನೆ. ಇದನ್ನು ನೋಡಿ ದೇವತೆಗಳು, ಗಂಧರ್ವರು ಮತ್ತು ಋಷಿಗಳಿಗೆ ಬಹಳ ಆಶ್ಚರ್ಯವಾಗುತ್ತೆ. ಮತ್ತು ಅವರು ಬಹಳ ಕುತೂಹಲದಿಂದ ಬ್ರಹ್ಮನನ್ನು ಕೇಳ್ತಾರೆ. ಏನಂತ ಕೇಳ್ತಾರೆ? ಭಗವಂತ ಅಂದರೆ ಇಲ್ಲಿ ಬ್ರಹ್ಮನನ್ನ ಅವರು ಭಗವಂತ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ನೀವು ಯಾರನ್ನ ಈ ರೀತಿ ಶ್ರೇಷ್ಠ ಶಬ್ದಗಳಿಂದ ಸ್ತುತಿಸ್ತಾ ಇದ್ದೀರೋ ಅವ್ರು ಯಾರು ಅಂದರೆ ಇಲ್ಲಿ ಇವರಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮನನ್ನ ಕೇಳ್ತಾ ಇದ್ದಾರೆ. ಬ್ರಹ್ಮನೇ ಇವರಿಗೆ ಭಗವಂತ, ಅದಕ್ಕಿಂತ ಮುಂದೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಸ್ತುತಿ ಮಾಡಿದಂಥವ್ರು ಯಾರು, ಅವ್ರ ಬಗ್ಗೆ ನಾವು ಕೂಡ ಸ್ವಲ್ಪ ಕೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಭಗವಂತನಾದ ಬ್ರಹ್ಮ ಮಧುರವಾದಂತಹ ವಾಣಿಯಲ್ಲಿ ಹೇಳ್ತಾನೆ, ಇವರು ಸ್ವಯಂ ಪರಬ್ರಹ್ಮರಾಗಿದ್ರು. ಅಂದರೆ ಪರಬ್ರಹ್ಮನೇ ಬಂದಿದ್ದ, ಭಗವಂತನೇ ಬಂದಿದ್ದ ಅಂತ ಹೇಳ್ತಾ ಇರೋದು. ಅವರು ಸಮಸ್ತ ಭೂತಗಳ ಆತ್ಮ. ಈ ಜೀವಿಗಳು ಯಾರ್ಯಾರಿದಾರೋ, ಇಲ್ಲಿ ಭೂತಗಳು ಅಂತಂದರೆ ಜೀವಿಗಳು ಅಂತ ಅರ್ಥ. ಎಲ್ಲ ಜೀವಿಗಳ ಆತ್ಮ ಅವರು ಪ್ರಭುವಾಗಿದ್ದಾರೆ ಮತ್ತು ಪರಮಪದ ಸ್ವರೂಪರಾಗಿದ್ದಾರೆ. ನಾನು ಜಗತ್ತಿನ ಕಲ್ಯಾಣಕ್ಕಾಗಿ ಅವರನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಅಂದರೆ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ನಾನು ಈಗ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವೆಲ್ಲ ದೈತ್ಯರು, ದಾನವರು ಮತ್ತು ರಾಕ್ಷಸರನ್ನು ಸಂಗ್ರಾಮದಲ್ಲಿ ವಧಿಸಿದಿರೋ ಅವರು ಈ ಸಮಯದಲ್ಲಿ ಮನುಷ್ಯ ಯೋನಿಯಲ್ಲಿ ಉತ್ಪತ್ತಿಯಾಗಿದ್ದಾರೆ. ಅದಕ್ಕೋಸ್ಕರ ನೀವು ಅವರ ವಧೆಗಾಗಿ ನರನ ಸಹಿತ ಮನುಷ್ಯ ರೂಪದಲ್ಲಿ ಉತ್ಪನ್ನರಾಗಿ ಅಂತ ಹೇಳಿದ್ದೀನಿ. ಇಲ್ಲಿ ದೇವತೆಗಳು ಯಾವೆಲ್ಲ ದೈತ್ಯರು, ದಾನವರು, ರಾಕ್ಷಸರನ್ನ ಕೊಂದಿದ್ರೋ, ಅಂದರೆ ಈಗ ದೇವ ಮತ್ತು ದಾನವರ ಒಂದು ಯುದ್ಧ ನಡೆಯುತ್ತಲ್ಲ, ಅದರಲ್ಲಿ ಬೇಕಾದಷ್ಟು ರಾಕ್ಷಸರನ್ನ ಇವರು ಕೊಂದಿರ್ತಾರೆ. ಅವರೆಲ್ಲರೂ ಕೂಡ ಈಗ ಮನುಷ್ಯ ಯೋನಿಯಲ್ಲಿ ಹುಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈಗ ಅವರನ್ನೆಲ್ಲ ಕೊಂದು ಅವ್ರಿಗೂ ಮುಕ್ತಿನೋ ಮೋಕ್ಷನೋ ಅಥವಾ ಏನೋ ಒಂದು ಶಿಕ್ಷೆ ಕೊಡೋದೋ ಏನೋ ಒಂದು ಮಾಡಬೇಕಲ್ವಾ, ಅವರೆಲ್ಲರೂ ಕೂಡ ತುಂಬ ತೊಂದರೆ ಕೊಡ್ತಾರೆ ಈಗ ಭೂಲೋಕದಲ್ಲಿ. ಸೊ ಅದಕ್ಕೋಸ್ಕರನೇ ಅವರನ್ನ ವಧಿಸೋದಕ್ಕೋಸ್ಕರ ನರನ ಸಹಿತ ಮನುಷ್ಯ ರೂಪದಲ್ಲಿ ನೀವು ಹುಟ್ಟು ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ನರ ಮತ್ತೆ ನಾರಾಯಣನನ್ನ ಬೇಡ್ಕೊಳ್ತಾ ಇದ್ದಾನೆ. ನೀವು ಬರೋದಲ್ಲದೆ ನರನನ್ನು ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಈಗ ಅವರು ನರನಾರಾಯಣ ಇಬ್ಬರು ಮನುಷ್ಯ ಲೋಕದಲ್ಲಿ ಜನಿಸ್ತಾರೆ. ಆದರೆ ಮೂಢ ಜನರಿದಾರಲ್ಲ, ಇವರನ್ನ ಗುರುತಿಸೋದಿಲ್ಲ. ಸ್ವಯಂ ಭಗವಂತ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ಕೂಡ ನಮಗೆ ಅವನನ್ನು ಗುರುತಿಸುವಂಥ ಅರ್ಹತೆನೇ ಇಲ್ಲ, ಅಯೋಗ್ಯತೆ ಇಲ್ಲ ಅಲ್ವಾ. ಅದಕ್ಕೆ ನರನಾರಾಯಣರು ಭೂಲೋಕದಲ್ಲಿ ಜನ್ಮವನ್ನು ತಗೊಳ್ತಾರೆ. ಆದರೆ ಮೂಢರಾಗಿರೋ ಕಾರಣದಿಂದ ನಾವು ಅವರನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಈ ಶಂಖ ಚಕ್ರ ಗದಾಧಾರಿಯಾದಂತಹ ವಾಸುದೇವ ಸಂಪೂರ್ಣ ಲೋಕಗಳ ಮಹೇಶ್ವರ, ಇವನು ಮನುಷ್ಯ ಅಂತ ತಿಳ್ಕೊಂಡು ಯಾವತ್ತೂ ಕೂಡ ಇವನನ್ನು ತಿರಸ್ಕಾರ ಮಾಡಬಾರ್ದು.
ಇವರೇ ಪರಮಗುಹ್ಯ, ಇವರೇ ಪರಮಪದ, ಇವರೇ ಪರಂಬ್ರಹ್ಮ, ಇವರೇ ಪರಮ ಯಶಸ್ಸು ಮತ್ತು ಅಕ್ಷರ, ಅವ್ಯಕ್ತ ಮತ್ತು ಸನಾತನ, ತೇಜಸ್ಸು ಎಲ್ಲವೂ ಕೂಡ ಇವರೇ ಆಗಿದ್ದಾರೆ. ಇವರೇ ಪುರುಷ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಮತ್ತು ಇವರೇ ಪರಮ ಸುಖ ಮತ್ತು ಪರಮ ಸತ್ಯ. ಆದ್ದರಿಂದ ನಮ್ಮ ಸುಹೃದಯಗಳಿಗೆ ಅಭಯವನ್ನು ಕೊಡುವಂತಹ ಈ ಕಿರೀಟ ಕೌಸ್ತುಭಧಾರಿ ಹರಿಯನ್ನು ಯಾರು ತಿರಸ್ಕರಿಸ್ತಾರೋ ಅವರು ಭಯಂಕರ ಅಂಧಕಾರದ ಒಳಗಡೆ ಬೀಳ್ತಾರೆ. ಆ ಭಗವಂತನನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅವರು ಅಂಧಕಾರಕ್ಕೆ ಬೀಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಗುಣಗಾನ ಮಾಡ್ತಾ ನಾನು ಈಗ ಭಗವಂತನನ್ನು ಕರೀತಾ ಇದ್ದೀನಿ ಪ್ರಾರ್ಥನೆ ಮಾಡಿಕೊಂಡು, ನೀವು ನರನ ಜೊತೆ ಬನ್ನಿ, ಇಲ್ಲಿ ಈ ಒಂದು ದುಷ್ಟರನ್ನು ಸಂಹಾರ ಮಾಡಿ ಯದುಕುಲದಲ್ಲಿ ಹುಟ್ಟು ಬನ್ನಿ ಅಂತಂದ್ಬಿಟ್ಟು ಕರೀತಾ ಇದ್ದೀನಿ ಅಂತಂದ್ಬಿಟ್ಟು ಭಗವಂತ ಯಾರು ಏನು ಅನ್ನೋದ್ರ ಬಗ್ಗೆ ಬೇರೆ ದೇವತೆಗಳಿಗೆ ಬ್ರಹ್ಮ ಹೇಳ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.